ಪಲ್ಸರ್ ಪಲ್ಸರ್ వాళ్ళనే పాపం పుడుకుతా ఉంటుంది. వీళ్ళంతా సుగ్గిన కొడుకులే వీళ్ళంతా. వాళ్ళే తిట్లాడేది నైట్ల వస్తారు ఇంట్లో చూస్తారు. వాళ్ళ యాదో ఛార్జింగ్ గాడి అది ఛార్జింగ్ గాడి ఆ కలర్ వస్తుంది. ఛార్జింగ్ గాడి వస్తుంది. అదే సుఖిపోయేవాడి రే కొంచెం గుమ్నా ఉండరు రే కొట్టాడుస్తాను రై ఏమో 100 సిలిండర్ వాయిస్ వస్తుంది. ಬಂದೇ ಬಿಡುತ್ತೋ ಬಂದ್ರೆ ಸಾಕ. ಅಲ್ಲ ಡೈರೆಕ್ಟ್ ಆಯ್ತು ಡೈರೆಕ್ಟ್ ಮಾಡ ಅದು ವಿಡಿಯೋ ಕಂಟಿನ್ಯೂ ಇರಬೇಕಪ್ಪ ವಿಡಿಯೋ. ಎಷ್ಟಿದ್ದು ಅಣ್ಣ ಟೋಟಲ್? ಇಲ್ಲಿರೋದು ಎಷ್ಟಿದೆ ಅಷ್ಟೇ, ಯಾವುದು ಲೆಕ್ಕ ಹಾಕಿಲ್ಲ ಇನ್ನ. ಯಾವ್ದು ಎಷ್ಟೆಷ್ಟೈತೆ ಅಂತ ಲೆಕ್ಕ ಹಾಕಿಲ್ಲ. ಎಲ್ಲ ಒಬ್ಬರೇ ಮಾಡಿರೋದು ಇಲ್ಲ, ಅವ್ರದ್ದೆಲ್ಲ ಟೀಮ್ಗಳಿರ್ತಾವೆ.
ಹಾಂ ನೀವು ಹರಾಜ್ ಹಾಕಿರೋದಾ? ಏ ಅಲ್ಲಪ್ಪಿ, ಅಲ್ಲ ಕಳ್ತನ ಆಗಿರೋ ಗಾಡಿ. ಏನಿಷ್ಟು ಹ್ಞೂ ಏನು ಒಂದೇ ಕಲರ್ ಒಂದೇ ಲೈನು ಹಂಗೆ ಮಾಡ್ತಾರಪ್ಪ ಎಲ್ಲ. ಒಳ್ಳೆ ಚೆತ್ಕಪ್ಪ ಇದೆ. ಇವಾಗ ಅವ್ರು ಯಾರ್ದೈತೆ ಅವ್ರು ಬಂದು ತಗೊಂಡು ಹೋಗೋದಣ್ಣ. ಇನ್ನು ಯಾರ್ಯಾರ್ದು ಅಂತ ಹುಡುಕ್ಬೇಕಲ್ಲ ಅವ್ರು. ಕಂಪ್ಲೇಂಟ್ ಕೊಟ್ಟಿರೋರು ಯಾರು ಇರ್ತಾರೆ ಗೊತ್ತು. ಇವತ್ತಿಗೆ ತಮಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೋರಿಸ್ತಾ ಇದ್ದೇವೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಒಂದು ವ್ಯಾಪ್ತಿಯ ಇತಿಹಾಸದಲ್ಲಿಯೇ ಭಾಳ ಮೈಲಿಗಲ್ಲು ಮಾಡಿದಂಥ ಒಂದು ಕೇಸ್ ಇದು. ತಾವಿಲ್ಲಿ ನೋಡ್ಬೋದು, ಈ ಬೈಕ್ಗಳು ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು KR ಪುರಂ ಪೊಲೀಸ್ ಠಾಣೆಯ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. DCP ವೈಟ್ಫೀಲ್ಡ್ ಶಿವಕುಮಾರ್ ಮತ್ತು KR ಪುರಂ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಅವರ ತಂಡ, ಕ್ರೈಮ್ ತಂಡ, ಇವರೆಲ್ಲ ಸೇರಿ ಪ್ರದೀಪ್ ಗೌಡ, ಧನಂಜಯ ಮತ್ತು ಇತರೆ ಸೇರಿದಂತೆ ಈ ಸಿಬ್ಬಂದಿಗಳು ಭಾಳ ದೊಡ್ಡ ಕಾರ್ಯಾಚರಣೆ ಮಾಡಿ ಬೈಕ್ ಕಳೆದುಕೊಂಡಂಥ ಮಾಲೀಕರಿಗೆ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ತಾವು ನೋಡಿದ್ದೀರಾ, ಹಿಂದೆ ಸಾಮಾನ್ಯವಾಗಿ ಬಟ್ಟೆ ಪಾಡಿಗೋ ಒಂದು ಅರ್ಧ ಬೈಕ್ಗಳನ್ನು ಕಳು ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದ್ವಿ. ಆದರೆ ಈ ರೀತಿಯ ಇಷ್ಟೊಂದು ಪ್ರಮಾಣದಲ್ಲಿ ಇದು ಮಾಡಿದಂಥ ಒಂದು ಬೈಕ್ಗಳಿಗೆ ಕದ್ದಂಥ ವಿಚಾರ ಇವತ್ತು ಇತಿಹಾಸ ನಿರ್ಮಾಣ ಮಾಡೋಂಥ ಕಾಲ ಆಗಿಬಿಟ್ಟಿದೆ. ಈ ಥರ ಆದರೆ ಹೇಗೆ ದೇಶ ಉಳಿಯೋದು ಹೇಳಿ ನೋಡೋದು. ಬೈಕ್ನಲ್ಲಿ ಸೋಲ ಮಾಡಿರ್ತಾರೆ, ಹೆಂಡತಿ ಒಡವೆ ಕುದಿಬಿರ್ತಾರೆ, ಮತ್ತು ಸಣ್ಣ ಫೈನಾನ್ಸ್ ತೊಗೊಂಡಿರ್ತಾರೆ, ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೋ, ಮಕ್ಕಳು ಶಾಲೆ ಬಿಡಲಿಕ್ಕೋ, ಇನ್ನೊಂದು ಮತ್ತೊಂದಕ್ಕೋ ಇವರೆಲ್ಲ ಮಾಡಿದಂಥ ಕೆಲಸಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಹೆಂಗೆ ಜೀವನ ಮಾಡೋದು, ಹೆಂಗೆ ಜನ ಬದುಕೋದು ಹೆಂಗೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನವನ್ನು ಬೇಯಿಸೋಂಥ ವಿಚಾರಗಳು ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ಇವತ್ತು ನಿಮಗೆ ಏನು ಈ ವಿಚಾರ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಇತಿಹಾಸದಲ್ಲಿ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಕಳ್ಳ ಆಂಧ್ರ ಪ್ರದೇಶದವನು ಕದ್ದಂಥದ್ದು. ಅದು ಎಲ್ಲಿ? ಕೃಷ್ಣಾಪುರದ ಪೊಲೀಸ್ ಠಾಣೆಯ ಆಜುಬಾಜುಗಳಲ್ಲಿ KR ಪುರಂ ಸುತ್ತಮುತ್ತಲ 1 ಕಿಲೋಮೀಟರ್ ಇದರಲ್ಲಿ ರೌಂಡಪ್ನಲ್ಲಿ ಕದ್ದಂಥ ಮಾಲ್ಗಳಿವೆ ಅಂತೇಳಿ ಈ ವಿಚಾರ ನಮಗೆ ತಿಳಿದು ಬಂದಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ಭೇದಿಸಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಒಬ್ಬ ವ್ಯಕ್ತಿಯಿಂದ. ಇದು ಆಯುಕ್ತರ, ಮಾನ್ಯ ಪೊಲೀಸ್ ಆಯುಕ್ತರ ಒಂದು ಮಾರ್ಗದರ್ಶನ ಮತ್ತು DCP ಶಿವಕುಮಾರ್ ಅವರ ನೇತೃತ್ವ, ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ತಂಡ ಅಷ್ಟು ಸಣ್ಣ ಪ್ರಮಾಣದ ಕೆಲಸಗಳಂತೂ ಮಾಡಿಲ್ಲ. ಅವರು ಹೇಳೋ ಪ್ರಕಾರ ಇವ್ರ ಮೇಲೆ ಮಚ್ಚು ದೊಣ್ಣೆಗಳನ್ನು ಬೀಸಿದ್ದಾರೆ. ಇವರು ಪ್ರಾಣ ಉಳಿಸ್ಕೊಬೇಕಾಗಿರೋಂಥ ಪರಿಸ್ಥಿತಿಗಳಲ್ಲಾಗಿದೆ. ಜೊತೆಗೆ ಇಷ್ಟು ದೊಡ್ಡ ಬೈಕ್ಗಳನ್ನ ಎತ್ತಲಿಕ್ಕಾಗಲ್ಲ. ಅದು ಎಷ್ಟು ಕಷ್ಟಪಟ್ಟು ಈ ಬೈಕ್ಗಳನ್ನ ಇವರು ಎತ್ಕೊಂಬಂದ್ರು, ಅಲ್ಲಿಂದ ತುಂಬ್ಕೊಂಬಂದ್ರು ಅಂತೇಳಿ ನಾವೇ ಊಹೆ ಮಾಡೋಕ್ಕಾಗಲ್ಲ. ಹಾಗಿರುವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ಈ ವಿಚಾರಗಳನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿ ಈ ರೀತಿಯ ಒಂದು ಸಾಧನೆ ಮಾಡಿದಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಇವರಿಗೆ ಬಹುಮಾನ ಘೋಷಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಈ ವಿಚಾರದಲ್ಲಿ ಕೇಳ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರೀತಿಯ ಸಾಧನೆ ಮಾಡಿದವರಿಗೆ ತಮ್ಮ ಸಹಕಾರವಿರಲಿ. ತಮ್ಮ ಕಡೆಯಿಂದ ಈ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ಪೊಲೀಸ್ನವರಿಗೆ, ಈ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಸೇರಿ, ಗೃಹ ಕಾರ್ಯದರ್ಶಿಗಳು ಸೇರಿ ಅತ್ಯುತ್ತಮವಾದಂಥ ಇದನ್ನು ಅವ್ರಿಗೆ ಬಹುಮಾನ ಕೊಡಬೇಕು ಅಂತಂತೇಳಿ ನಾಗರಿಕರು ಕೇಳ್ತಿದ್ದಾರೆ. ಇದ್ರ ಜೊತೆಗೆ ಇವತ್ತು ಆಗ್ತಿರೋದು ಏನಂತಂದರೆ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಬ್ಬ ಕಳ್ಳನ ತಂದು ಕೋರ್ಟ್ ಬಿಟ್ಟಾಗ ಈಗಿರ್ತಕ್ಕಂಥ IPC ಆಕ್ಟ್ಗಳಲ್ಲಿ ಅವನಿಗೆ ಕೇವಲ 1 ವಾರದಲ್ಲಿ ಮತ್ತೆ ಬಿಡುಗಡೆ ಆಗಿ ಬರ್ತಾನೆ, ಮತ್ತೆ ಇದೇ ಕೆಲಸ ಶುರು ಮಾಡ್ತಾನೆ ಅಂತೇಳಿ ನಮಗೆ ಮಾಹಿತಿಗಳಿವೆ. ದೊಡ್ಡ ವಕೀಲರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಭಾಳ ಸೂಕ್ತವಾದಂಥ ಕಾನೂನನ್ನು ಚೌಕಟ್ಟಿನಲ್ಲಿ ತಂದು ಈ ಯಾವುದೇ ಕಾರಣಕ್ಕೆ
ಬಿಡುಗಡೆ ಆಗಬಾರ್ದು, ಆ ವ್ಯಕ್ತಿಗೆ ಸಾಕಷ್ಟು ಶಿಕ್ಷೆ ಆಗಬೇಕು ಅಂತೇಳಿ ಒಂದು. ಜೊತೆಗೆ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತಿದ್ದಾರೆ, ಪತ್ರಿಕಾಗಳು ಸಹ ಕೇಳ್ತಿದ್ದೇವೆ ನಾವು, ಇದನ್ನು ನೇರವಾಗಿ ಯಾರ್ಯಾರ ಮಾಲೀಕರು ಬೈಕನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಲುಪಿಸ್ಕೊಡ್ಬೇಕು. ಅವರ ಸಾಲ ಸೋಲುಗಳು, ಅವರ ಕಷ್ಟ ಪಾರಪಣಿಗಳೇ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಇಷ್ಟೊತ್ತಿಗೆ ಹೇಳಕ್ಕೆ ಬಯಸ್ತಾ ಮತ್ತೊಮ್ಮೆ ಹೇಳ್ತೀವಿ, ಏನೇ ಆಗಲಿ ಕೃಷ್ಣರಾಜಪುರ ಪೊಲೀಸ್ ಠಾಣೆಯ ಹೋರಾಟ ಮಾಡಿದಂಥ, ತನ್ನ ಜೀವ ಕುದಿಬಿಟ್ಟು ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿಗೆ ಸಾಕ್ಷಾತ್ ಸುದ್ದಿ ಸ್ವಾಭಿಮಾನಿ ಪತ್ರಿಕೆ ಮತ್ತು ಕೇರ್ಪುರಂ ಸ್ವಾಭಿಮಾನಿ ಸಾಕ್ಷಾತ್ ಸುದ್ದಿ ಪತ್ರಿಕೆ ಸಂಪಾದಕ ಇವತ್ತಿಗೆ ತಮಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೋರಿಸ್ತಾ ಇದ್ದೇವೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಒಂದು ವ್ಯಾಪ್ತಿಯ ಇತಿಹಾಸದಲ್ಲಿಯೇ ಭಾಳ ಮೈಲಿಗಲ್ಲು ಮಾಡಿದಂಥ ಒಂದು ಕೇಸ್ ಇದು. ತಾವಿಲ್ಲಿ ನೋಡ್ಬೋದು, ಈ ಬೈಕ್ಗಳು ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು KR ಪುರಂ ಪೊಲೀಸ್ ಠಾಣೆಯ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. DCP ವೈಟ್ಫೀಲ್ಡ್ ಶಿವಕುಮಾರ್ ಮತ್ತು KR ಪುರಂ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಅವರ ತಂಡ, ಕ್ರೈಮ್ ತಂಡ, ಇವರೆಲ್ಲ ಸೇರಿ ಪ್ರದೀಪ್ ಗೌಡ, ಧನಂಜಯ ಮತ್ತು ಇತರೆ ಸೇರಿದಂತೆ ಈ ಸಿಬ್ಬಂದಿಗಳು ಭಾಳ ದೊಡ್ಡ ಕಾರ್ಯಾಚರಣೆ ಮಾಡಿ ಬೈಕ್ ಕಳೆದುಕೊಂಡಂಥ ಮಾಲೀಕರಿಗೆ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ತಾವು ನೋಡಿದ್ದೀರಾ, ಹಿಂದೆ ಸಾಮಾನ್ಯವಾಗಿ ಬಟ್ಟೆ ಪಾಡಿಗೋ ಒಂದು ಅರ್ಧ ಬೈಕ್ಗಳನ್ನು ಕಳು ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದ್ವಿ. ಆದರೆ ಈ ರೀತಿಯ ಇಷ್ಟೊಂದು ಪ್ರಮಾಣದಲ್ಲಿ ಇದು ಮಾಡಿದಂಥ ಒಂದು ಬೈಕ್ಗಳಿಗೆ ಕದ್ದಂಥ ವಿಚಾರ ಇವತ್ತು ಇತಿಹಾಸ ನಿರ್ಮಾಣ ಮಾಡೋಂಥ ಕಾಲ ಆಗಿಬಿಟ್ಟಿದೆ. ಈ ಥರ ಆದರೆ ಹೇಗೆ ದೇಶ ಉಳಿಯೋದು ಹೇಳಿ ನೋಡೋದು. ಬೈಕ್ನಲ್ಲಿ ಸೋಲ ಮಾಡಿರ್ತಾರೆ, ಹೆಂಡತಿ ಒಡವೆ ಕುದಿಬಿರ್ತಾರೆ, ಮತ್ತು ಸಣ್ಣ ಫೈನಾನ್ಸ್ ತೊಗೊಂಡಿರ್ತಾರೆ, ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೋ, ಮಕ್ಕಳು ಶಾಲೆ ಬಿಡಲಿಕ್ಕೋ, ಮತ್ತೊಂದಕ್ಕೋ ಇವರೆಲ್ಲ ಮಾಡಿದಂಥ ಕೆಲಸಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಹೆಂಗೆ ಜೀವನ ಮಾಡೋದು, ಹೆಂಗೆ ಜನ ಬದುಕೋದು ಹೆಂಗೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನವನ್ನು ಬೇಸಂಥ ವಿಚಾರಗಳು ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ಇವತ್ತು ನಿಮಗೆ ಏನು ಈ ವಿಚಾರ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಇತಿಹಾಸದಲ್ಲಿ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಕಳ್ಳ ಆಂಧ್ರ ಪ್ರದೇಶದವನು ಕದ್ದಂಥದ್ದು. ಅದು ಎಲ್ಲಿ? ಕೃಷ್ಣರಾಜಪುರದ ಪೊಲೀಸ್ ಠಾಣೆಯ ಆಜುಬಾಜುಗಳಲ್ಲಿ KR ಪುರಂ ಸುತ್ತಮುತ್ತಲ 1 ಕಿಲೋಮೀಟರ್ ಇದರಲ್ಲಿ ರೌಂಡಪ್ನಲ್ಲಿ ಕದ್ದಂಥ ಮಾಲ್ಗಳಿವೆ ಅಂತೇಳಿ ಈ ವಿಚಾರ ನಮಗೆ ತಿಳಿದು ಬಂದಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ಭೇದಿಸಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಒಬ್ಬ ವ್ಯಕ್ತಿಯಿಂದ. ಇದು ಆಯುಕ್ತರ, ಮಾನ್ಯ ಪೊಲೀಸ್ ಆಯುಕ್ತರ ಒಂದು ಮಾರ್ಗದರ್ಶನ ಮತ್ತು DCP ಶಿವಕುಮಾರ್ ಅವರ ನೇತೃತ್ವ, ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ತಂಡ ಅಷ್ಟು ಸಣ್ಣ ಪ್ರಮಾಣದ ಕೆಲಸಗಳಂತೂ ಮಾಡಿಲ್ಲ. ಅವರು ಹೇಳೋ ಪ್ರಕಾರ ಇವ್ರ ಮೇಲೆ ಮಚ್ಚು ದೊಣ್ಣೆಗಳನ್ನು ಬೀಸಿದ್ದಾರೆ. ಇವ್ರು ಪ್ರಾಣ ಉಳಿಸ್ಕೊಬೇಕಾಗಿರೋಂಥ ಪರಿಸ್ಥಿತಿಗಳಲ್ಲಾಗಿದೆ. ಜೊತೆಗೆ ಇಷ್ಟು ದೊಡ್ಡ ಬೈಕ್ಗಳನ್ನ ಎತ್ತಲಿಕ್ಕಾಗಲ್ಲ. ಅದು ಎಷ್ಟು ಕಷ್ಟಪಟ್ಟು ಈ ಬೈಕ್ಗಳನ್ನ ಇವರು ಎತ್ಕೊಂಬಂದ್ರು, ಅಲ್ಲಿಂದ ತುಂಬ್ಕೊಂಬಂದ್ರು ಅಂತೇಳಿ ನಾವೇ ಊಹೆ ಮಾಡೋಕ್ಕಾಗಲ್ಲ. ಹಾಗಿರುವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ಈ ವಿಚಾರಗಳನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿ ಈ ರೀತಿಯ ಒಂದು ಸಾಧನೆ ಮಾಡಿದಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಇವರಿಗೆ ಬಹುಮಾನ ಘೋಷಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಈ ವಿಚಾರದಲ್ಲಿ ಕೇಳ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರೀತಿಯ ಸಾಧನೆ ಮಾಡಿದವರಿಗೆ ತಮ್ಮ ಸಹಕಾರವಿರಲಿ. ತಮ್ಮ ಕಡೆಯಿಂದ ಈ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ಪೊಲೀಸ್ನವರಿಗೆ, ಈ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಸೇರಿ, ಗೃಹ ಕಾರ್ಯದರ್ಶಿಗಳು ಸೇರಿ ಅತ್ಯುತ್ತಮವಾದಂಥ ಇದನ್ನು ಅವ್ರಿಗೆ ಬಹುಮಾನ ಕೊಡಬೇಕು ಅಂತಂತೇಳಿ ನಾಗರಿಕರು ಕೇಳ್ತಿದ್ದಾರೆ. ಇದ್ರ ಜೊತೆಗೆ ಇವತ್ತು ಆಗ್ತಿರೋದು ಏನಂತಂದರೆ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಬ್ಬ ಕಳ್ಳನ ತಂದು ಕೋರ್ಟ್ ಬಿಟ್ಟಾಗ ಈಗಿರ್ತಕ್ಕಂಥ IPC ಆಕ್ಟ್ಗಳಲ್ಲಿ ಅವನಿಗೆ ಕೇವಲ 1 ವಾರದಲ್ಲಿ ಮತ್ತೆ ಬಿಡುಗಡೆ ಆಗಿ ಬರ್ತಾನೆ, ಮತ್ತೆ ಇದೇ ಕೆಲಸ ಶುರು ಮಾಡ್ತಾನೆ ಅಂತೇಳಿ ನಮಗೆ ಮಾಹಿತಿಗಳಿವೆ. ದೊಡ್ಡ ವಕೀಲರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಭಾಳ ಸೂಕ್ತವಾದಂಥ ಕಾನೂನನ್ನು ಚೌಕಟ್ಟಿನಲ್ಲಿ ತಂದು ಈ ಯಾವುದೇ ಕಾರಣಕ್ಕೆ ಬಿಡುಗಡೆ ಆಗಬಾರ್ದು,
ಆ ವ್ಯಕ್ತಿಗೆ ಸಾಕಷ್ಟು ಶಿಕ್ಷೆ ಆಗಬೇಕು ಅಂತೇಳಿ ಒಂದು, ಜೊತೆಗೆ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತಿದ್ದಾರೆ, ಪತ್ರಿಕಾಗೋಗಳು ಸಹ ಕೇಳ್ತಿದ್ದೇವೆ ನಾವು. ಇದನ್ನು ನೇರವಾಗಿ ಯಾರ್ಯಾರ ಮಾಲೀಕರು ಬೈಕನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಲುಪಿಸ್ಕೊಡ್ಬೇಕು. ಅವರ ಸಾಲ ಸೋಲುಗಳು, ಅವರ ಕಷ್ಟ ಪಾರಪಣಿಗಳೇ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಇಷ್ಟೊತ್ತಿಗೆ ಹೇಳಕ್ಕೆ ಬಯಸ್ತಾ ಮತ್ತೊಮ್ಮೆ ಹೇಳ್ತೀವಿ, ಏನೇ ಆಗಲಿ ಕೃಷ್ಣರಾಜಪುರ ಪೊಲೀಸ್ ಠಾಣೆಯ ಹೋರಾಟ ಮಾಡಿದಂಥ, ತನ್ನ ಜೀವ ಕುದಿಬಿಟ್ಟು ಕೆಲಸ ಮಾಡಿದಂಥ ಎಲ್ಲ ಇವತ್ತಿಗೆ ತಮಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೋರಿಸ್ತಾ ಇದ್ದೇವೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಒಂದು ವ್ಯಾಪ್ತಿಯ ಇತಿಹಾಸದಲ್ಲಿಯೇ ಭಾಳ ಮೈಲಿಗಲ್ಲು ಮಾಡಿದಂಥ ಒಂದು ಕೇಸ್ ಇದು. ತಾವಿಲ್ಲಿ ನೋಡ್ಬೋದು, ಈ ಬೈಕ್ಗಳು ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು KR ಪುರಂ ಪೊಲೀಸ್ ಠಾಣೆಯ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. DCP ವೈಟ್ಫೀಲ್ಡ್ ಶಿವಕುಮಾರ್ ಮತ್ತು KR ಪುರಂ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಅವರ ತಂಡ, ಕ್ರೈಮ್ ತಂಡ, ಇವರೆಲ್ಲ ಸೇರಿ ಪ್ರದೀಪ್ ಗೌಡ, ಧನಂಜಯ ಮತ್ತು ಇತರೆ ಸೇರಿದಂತೆ ಈ ಸಿಬ್ಬಂದಿಗಳು ಭಾಳ ದೊಡ್ಡ ಕಾರ್ಯಾಚರಣೆ ಮಾಡಿ ಬೈಕ್ ಕಳೆದುಕೊಂಡಂಥ ಮಾಲೀಕರಿಗೆ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ತಾವು ನೋಡಿದ್ದೀರಾ, ಹಿಂದೆ ಸಾಮಾನ್ಯವಾಗಿ ಬಟ್ಟೆಪಾಡಿಗೋ ಒಂದು ಅರ್ಧ ಬೈಕ್ಗಳನ್ನು ಕಳು ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದ್ವಿ. ಆದರೆ ಈ ರೀತಿಯ ಇಷ್ಟೊಂದು ಪ್ರಮಾಣದಲ್ಲಿ ಇದು ಮಾಡಿದಂಥ ಒಂದು ಬೈಕ್ಗಳಿಗೆ ಕದ್ದಂಥ ವಿಚಾರ ಇವತ್ತು ಇತಿಹಾಸ ನಿರ್ಮಾಣ ಮಾಡೋಂಥ ಕಾಲ ಆಗಿಬಿಟ್ಟಿದೆ. ಈ ಥರ ಆದರೆ ಹೇಗೆ ದೇಶ ಉಳಿಯೋದು ಹೇಳಿ ನೋಡೋದು. ಬೈಕ್ನಲ್ಲಿ ಸಾಲ ಮಾಡಿರ್ತಾರೆ, ಸೋಲ ಮಾಡಿರ್ತಾರೆ, ಹೆಂಡತಿ ಒಡವೆ ಕುದಿಬಿರ್ತಾರೆ, ಮತ್ತು ಸಣ್ಣ ಫೈನಾನ್ಸ್ ತೊಗೊಂಡಿರ್ತಾರೆ, ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೋ, ಮಕ್ಕಳು ಶಾಲೆ ಬಿಡಲಿಕ್ಕೋ, ಮತ್ತೊಂದಕ್ಕೋ ಇವರೆಲ್ಲ ಮಾಡಿದಂಥ ಕೆಲಸಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಹೆಂಗೆ ಜೀವನ ಮಾಡೋದು, ಹೆಂಗೆ ಜನ ಬದುಕೋದು ಹೆಂಗೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನವನ್ನು ಬೇಯಿಸೋಂಥ ವಿಚಾರಗಳು ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ಇವತ್ತು ನಿಮಗೆ ಏನು ಈ ವಿಚಾರ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಇತಿಹಾಸದಲ್ಲಿ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಕಳ್ಳ ಆಂಧ್ರ ಪ್ರದೇಶದವನು ಕದ್ದಂಥದ್ದು. ಅದು ಎಲ್ಲಿ? ಕೃಷ್ಣರಾಜಪುರದ ಪೊಲೀಸ್ ಠಾಣೆಯ ಆಜುಬಾಜುಗಳಲ್ಲಿ KR ಪುರಂ ಸುತ್ತಮುತ್ತಲ 1 ಕಿಲೋಮೀಟರ್ ಇದರಲ್ಲಿ ರೌಂಡಪ್ನಲ್ಲಿ ಕದ್ದಂಥ ಮಾಲುಗಳಿವೆ ಅಂತೇಳಿ ಈ ವಿಚಾರ ನಮಗೆ ತಿಳಿದು ಬಂದಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ಭೇದಿಸಬೇಕಾದ್ರೆ ಅದು ಸುಲಭದ ಮಾತಲ್ಲ ಒಬ್ಬ ವ್ಯಕ್ತಿಯಿಂದ. ಇದು ಆಯುಕ್ತರ, ಮಾನ್ಯ ಪೊಲೀಸ್ ಆಯುಕ್ತರ ಒಂದು ಮಾರ್ಗದರ್ಶನ ಮತ್ತು DCP ಶಿವಕುಮಾರ್ ಅವರ ನೇತೃತ್ವ, ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ತಂಡ ಅಷ್ಟು ಸಣ್ಣ ಪ್ರಮಾಣದ ಕೆಲಸಗಳಂತೂ ಮಾಡಿಲ್ಲ. ಅವರು ಹೇಳೋ ಪ್ರಕಾರ ಇವ್ರ ಮೇಲೆ ಮಚ್ಚು ದೊಣ್ಣೆಗಳನ್ನು ಬೀಸಿದ್ದಾರೆ. ಇವ್ರ ಪ್ರಾಣ ಉಳಿಸ್ಕೊಬೇಕಾಗಿರೋಂಥ ಪರಿಸ್ಥಿತಿಗಳಲ್ಲಾಗಿದೆ. ಜೊತೆಗೆ ಇಷ್ಟು ದೊಡ್ಡ ಬೈಕ್ಗಳನ್ನ ಎತ್ತಲಿಕ್ಕಾಗಲ್ಲ. ಅದು ಎಷ್ಟು ಕಷ್ಟಪಟ್ಟು ಈ ಬೈಕ್ಗಳನ್ನ ಇವರು ಎತ್ಕೊಂಬಂದ್ರು, ಅಲ್ಲಿಂದ ತುಂಬ್ಕೊಂಬಂದ್ರು ಅಂತೇಳಿ ನಾವೇ ಊಹೆ ಮಾಡೋಕ್ಕಾಗಲ್ಲ. ಹಾಗಿರುವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ಈ ವಿಚಾರಗಳನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿ ಈ ರೀತಿಯ ಒಂದು ಸಾಧನೆ ಮಾಡಿದಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಇವರಿಗೆ ಬಹುಮಾನ ಘೋಷಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಈ ವಿಚಾರದಲ್ಲಿ ಕೇಳ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರೀತಿಯ ಸಾಧನೆ ಮಾಡಿದವರಿಗೆ ತಮ್ಮ ಸಹಕಾರವಿರಲಿ. ತಮ್ಮ ಕಡೆಯಿಂದ ಈ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ಪೊಲೀಸ್ನವರಿಗೆ, ಈ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಸೇರಿ, ಗೃಹ ಕಾರ್ಯದರ್ಶಿಗಳು ಸೇರಿ ಅತ್ಯುತ್ತಮವಾದಂಥ ಇದನ್ನು ಅವರಿಗೆ ಬಹುಮಾನ ಕೊಡಬೇಕು ಅಂತೇಳಿ ನಾಗರಿಕರು ಕೇಳ್ತಿದ್ದಾರೆ. ಇದ್ರ ಜೊತೆಗೆ ಇವತ್ತು ಆಗ್ತಿರೋದು ಏನಂತಂದರೆ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಬ್ಬ ಕಳ್ಳನ ತಂದು ಕೋರ್ಟ್ ಬಿಟ್ಟಾಗ ಈಗಿರ್ತಕ್ಕಂಥ IPC ಆಕ್ಟ್ಗಳಲ್ಲಿ ಅವನಿಗೆ ಕೇವಲ 1 ವಾರದಲ್ಲಿ ಮತ್ತೆ ಬಿಡುಗಡೆ ಆಗಿ ಬರ್ತಾನೆ, ಮತ್ತೆ ಇದೇ ಕೆಲಸ ಶುರು ಮಾಡ್ತಾನೆ ಅಂತೇಳಿ ನಮಗೆ ಮಾಹಿತಿಗಳಿವೆ. ದೊಡ್ಡ ವಕೀಲರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಭಾಳ ಸೂಕ್ತವಾದಂಥ ಕಾನೂನನ್ನು ಚೌಕಟ್ಟಿನಲ್ಲಿ ತಂದು ಈ ಯಾವುದೇ ಕಾರಣಕ್ಕೆ ಬಿಡುಗಡೆ ಆಗಬಾರ್ದು, ಆ ವ್ಯಕ್ತಿಗೆ ಸಾಕಷ್ಟು ಶಿಕ್ಷೆ ಆಗಬೇಕು ಅಂತೇಳಿ ಒಂದು, ಜೊತೆಗೆ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತಿದ್ದಾರೆ, ಪತ್ರಿಕಾಗೋಗಳು ಸಹ ಕೇಳ್ತಿದ್ದೇವೆ ನಾವು.
ಇದನ್ನು ನೇರವಾಗಿ ಯಾರ್ಯಾರ ಮಾಲೀಕರು ಬೈಕನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಲುಪಿಸ್ಕೊಡ್ಬೇಕು. ಅವರ ಸಾಲ ಸೋಲುಗಳು ಅವರ ಕಷ್ಟ ಪಾರಪಣಿಗಳೇ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಇಷ್ಟೊತ್ತಿಗೆ ಹೇಳಕ್ಕೆ ಬಯಸ್ತಾ ಮತ್ತೊಮ್ಮೆ ಹೇಳ್ತೀವಿ, ಏನೇ ಆಗಲಿ ಕೃಷ್ಣರಾಜಪುರ ಪೊಲೀಸ್ ಠಾಣೆಯ ಹೋರಾಟ ಮಾಡಿದಂಥ, ತನ್ನ ಜೀವ ಕುದಿಬಿಟ್ಟು ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿಗೆ ಸಾಕ್ಷಾತ್ ಸುದ್ದಿ ಸ್ವಾಭಿಮಾನಿ ಪತ್ರಿಕೆ ಮತ್ತು KR-ಪುರಂ ಸ್ವಾಭಿಮಾನಿ ಸಾಕ್ಷಾತ್ ಸುದ್ದಿ ಪತ್ರಿಕೆ ಸಂಪಾದಕ ಇವತ್ತಿಗೆ ತಮಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೋರಿಸ್ತಾ ಇದ್ದೇವೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಒಂದು ವ್ಯಾಪ್ತಿಯ ಇತಿಹಾಸದಲ್ಲಿಯೇ ಭಾಳ ಮೈಲಿಗಲ್ಲು ಮಾಡಿದಂಥ ಒಂದು ಕೇಸ್ ಇದು. ತಾವಿಲ್ಲಿ ನೋಡ್ಬೋದು, ಈ ಬೈಕ್ಗಳು ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು KR-ಪುರಂ ಪೊಲೀಸ್ ಠಾಣೆಯ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. DCP ವೈಟ್ಫೀಲ್ಡ್ ಶಿವಕುಮಾರ್ ಮತ್ತು KR-ಪುರಂ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಅವರ ತಂಡ, ಕ್ರೈಮ್ ತಂಡ, ಇವರೆಲ್ಲ ಸೇರಿ ಪ್ರದೀಪ್ ಗೌಡ, ಧನಂಜಯ ಮತ್ತು ಇತರೆ ಸೇರಿದಂತೆ ಈ ಸಿಬ್ಬಂದಿಗಳು ಭಾಳ ದೊಡ್ಡ ಕಾರ್ಯಾಚರಣೆ ಮಾಡಿ ಬೈಕ್ ಕಳೆದುಕೊಂಡಂಥ ಮಾಲೀಕರಿಗೆ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ತಾವು ನೋಡಿದ್ದೀರಾ, ಹಿಂದೆ ಸಾಮಾನ್ಯವಾಗಿ ಬಟ್ಟೆಪಾಡಿಗೋ ಒಂದು ಅರ್ಧ ಬೈಕ್ಗಳನ್ನು ಕಳು ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದ್ವಿ. ಆದರೆ ಈ ರೀತಿಯ ಇಷ್ಟೊಂದು ಪ್ರಮಾಣದಲ್ಲಿ ಇದು ಮಾಡಿದಂಥ ಒಂದು ಬೈಕ್ಗಳಿಗೆ ಕದ್ದಂಥ ವಿಚಾರ ಇವತ್ತು ಇತಿಹಾಸ ನಿರ್ಮಾಣ ಮಾಡೋಂಥ ಕಾಲ ಆಗಿಬಿಟ್ಟಿದೆ. ಈ ಥರ ಆದರೆ ಹೇಗೆ ದೇಶ ಉಳಿಯೋದು ಹೇಳಿ ನೋಡೋದು. ಬೈಕ್ನಲ್ಲಿ ಸಾಲ ಮಾಡಿರ್ತಾರೆ, ಸೋಲ ಮಾಡಿರ್ತಾರೆ, ಹೆಂಡತಿ ಒಡವೆ ಕುದಿಬಿರ್ತಾರೆ, ಮತ್ತು ಸಣ್ಣ ಫೈನಾನ್ಸ್ ತೊಗೊಂಡಿರ್ತಾರೆ, ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೋ, ಮಕ್ಕಳು ಶಾಲೆ ಬಿಡಲಿಕ್ಕೋ, ಮತ್ತೊಂದಕ್ಕೋ ಇವರೆಲ್ಲ ಮಾಡಿದಂಥ ಕೆಲಸಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಹೆಂಗೆ ಜೀವನ ಮಾಡೋದು, ಹೆಂಗೆ ಜನ ಬದುಕೋದು ಹೆಂಗೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನವನ್ನು ಬೇಯಿಸೋಂಥ ವಿಚಾರಗಳು ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ಇವತ್ತು ನಿಮಗೆ ಏನು ಈ ವಿಚಾರ ನಿಮಗೆ ತೋರಿಸ್ತಾ ಇದ್ದೀವಿ, ಇದು ಇತಿಹಾಸದಲ್ಲಿ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಕಳ್ಳ ಆಂಧ್ರ ಪ್ರದೇಶದವನು ಕದ್ದಂಥದ್ದು. ಅದು ಎಲ್ಲಿ? ಕೃಷ್ಣರಾಜಪುರದ ಪೊಲೀಸ್ ಠಾಣೆಯ ಆಜುಬಾಜುಗಳಲ್ಲಿ KR-ಪುರಂ ಸುತ್ತಮುತ್ತಲ 1 ಕಿಲೋಮೀಟರ್ ಇದರಲ್ಲಿ ರೌಂಡಪ್ನಲ್ಲಿ ಕದ್ದಂಥ ಮಾಲುಗಳಿವೆ ಅಂತೇಳಿ ಈ ವಿಚಾರ ನಮಗೆ ತಿಳಿದು ಬಂದಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ಭೇದಿಸಬೇಕಾದ್ರೆ ಅದು ಸುಲಭದ ಮಾತಲ್ಲ. ಒಬ್ಬ ವ್ಯಕ್ತಿಯಿಂದ ಇದು ಆಯುಕ್ತರ, ಮಾನ್ಯ ಪೊಲೀಸ್ ಆಯುಕ್ತರ ಒಂದು ಮಾರ್ಗದರ್ಶನ ಮತ್ತು DCP ಶಿವಕುಮಾರ್ ಅವರ ನೇತೃತ್ವ, ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ತಂಡ ಅಷ್ಟು ಸಣ್ಣ ಪ್ರಮಾಣದ ಕೆಲಸಗಳಂತೂ ಮಾಡಿಲ್ಲ. ಅವರು ಹೇಳೋ ಪ್ರಕಾರ ಇವ್ರ ಮೇಲೆ ಮಚ್ಚು ದೊಣ್ಣೆಗಳನ್ನು ಬೀಸಿದ್ದಾರೆ. ಇವ್ರ ಪ್ರಾಣ ಉಳಿಸ್ಕೊಬೇಕಾಗಿರೋಂಥ ಪರಿಸ್ಥಿತಿಗಳಲ್ಲಾಗಿದೆ. ಜೊತೆಗೆ ಇಷ್ಟು ದೊಡ್ಡ ಬೈಕ್ಗಳನ್ನ ಎತ್ತಲಿಕ್ಕಾಗಲ್ಲ. ಅದು ಎಷ್ಟು ಕಷ್ಟಪಟ್ಟು ಈ ಬೈಕ್ಗಳನ್ನ ಇವರು ಎತ್ಕೊಂಬಂದ್ರು, ಅಲ್ಲಿಂದ ತುಂಬ್ಕೊಂಬಂದ್ರು ಅಂತೇಳಿ ನಾವೇ ಊಹೆ ಮಾಡೋಕ್ಕಾಗಲ್ಲ. ಹಾಗಿರುವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ಈ ವಿಚಾರಗಳನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆ ಮಾಡಿ ಈ ರೀತಿಯ ಒಂದು ಸಾಧನೆ ಮಾಡಿದಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಇವರಿಗೆ ಬಹುಮಾನ ಘೋಷಣೆ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಈ ವಿಚಾರದಲ್ಲಿ ಕೇಳ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರೀತಿಯ ಸಾಧನೆ ಮಾಡಿದವರಿಗೆ ತಮ್ಮ ಸಹಕಾರವಿರಲಿ. ತಮ್ಮ ಕಡೆಯಿಂದ ಈ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ, ಪೊಲೀಸ್ನವರಿಗೆ, ಈ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಸೇರಿ, ಗೃಹ ಕಾರ್ಯದರ್ಶಿಗಳು ಸೇರಿ ಅತ್ಯುತ್ತಮವಾದಂಥ ಇದನ್ನು ಅವರಿಗೆ ಬಹುಮಾನ ಕೊಡಬೇಕು ಅಂತೇಳಿ ನಾಗರಿಕರು ಕೇಳ್ತಿದ್ದಾರೆ. ಇದ್ರ ಜೊತೆಗೆ ಇವತ್ತು ಆಗ್ತಿರೋದು ಏನಂತಂದರೆ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಬ್ಬ ಕಳ್ಳನ ತಂದು ಕೋರ್ಟ್ ಬಿಟ್ಟಾಗ ಈಗಿರ್ತಕ್ಕಂಥ IPC ಆಕ್ಟ್ಗಳಲ್ಲಿ ಅವನಿಗೆ ಕೇವಲ 1 ವಾರದಲ್ಲಿ ಮತ್ತೆ ಬಿಡುಗಡೆ ಆಗಿ ಬರ್ತಾನೆ, ಮತ್ತೆ ಇದೇ ಕೆಲಸ ಶುರು ಮಾಡ್ತಾನೆ ಅಂತೇಳಿ ನಮಗೆ ಮಾಹಿತಿಗಳಿವೆ. ದೊಡ್ಡ ವಕೀಲರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಭಾಳ ಸೂಕ್ತವಾದಂಥ ಕಾನೂನನ್ನು ಚೌಕಟ್ಟಿನಲ್ಲಿ ತಂದು ಈ ಯಾವುದೇ ಕಾರಣಕ್ಕೆ ಬಿಡುಗಡೆ ಆಗಬಾರ್ದು, ಆ ವ್ಯಕ್ತಿಗೆ ಸಾಕಷ್ಟು ಶಿಕ್ಷೆ ಆಗಬೇಕು ಅಂತೇಳಿ ಜೊತೆಗೆ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತಿದ್ದಾರೆ. ಪತ್ರಿಕಾಗಳು ಸಹ ಕೇಳ್ತಿದ್ದೇವೆ ನಾವು. ಇದನ್ನು ನೇರವಾಗಿ
ಯಾರ್ಯಾರ ಮಾಲೀಕರು ಬೈಕನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಲುಪಿಸ್ಕೊಡ್ಬೇಕು. ಅವರ ಸಾಲ ಸೋಲುಗಳು ಅವರ ಕಷ್ಟ ಪಾರಪಣಿಗಳೇ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಇಷ್ಟೊತ್ತಿಗೆ ಹೇಳಕ್ಕೆ ಬಯಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀವಿ, ಏನೇ ಆಗಲಿ ಕೃಷ್ಣರಾಜಪುರ ಪೊಲೀಸ್ ಠಾಣೆಯ ಹೋರಾಟ ಮಾಡಿದಂಥ, ತನ್ನ ಜೀವ ಕುದಿಬಿಟ್ಟು ಕೆಲಸ ಮಾಡಿದಂಥ ಎಲ್ಲ ಇವತ್ತಿಗೆ ತಮಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೋರಿಸ್ತಾ ಇದ್ದೇವೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಒಂದು ವ್ಯಾಪ್ತಿಯ ಇತಿಹಾಸದಲ್ಲಿಯೇ ಭಾಳ ಮೈಲಿಗಲ್ಲು ಮಾಡಿದಂಥ ಒಂದು ಕೇಸ್ ಇದು. ತಾವಿಲ್ಲಿ ನೋಡ್ಬೋದು, ಈ ಬೈಕ್ಗಳು ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು KR ಪುರಂ ಪೊಲೀಸ್ ಠಾಣೆಯ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. DCP ವೈಟ್ಫೀಲ್ಡ್ ಶಿವಕುಮಾರ್ ಮತ್ತು KR ಪುರಂ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಅವರ ತಂಡ, ಕ್ರೈಮ್ ತಂಡ, ಇವರೆಲ್ಲ ಸೇರಿ ಪ್ರದೀಪ್ ಗೌಡ, ಧನಂಜಯ ಮತ್ತು ಇತರೆ ಸೇರಿದಂತೆ ಈ ಸಿಬ್ಬಂದಿಗಳು ಭಾಳ ದೊಡ್ಡ ಕಾರ್ಯಾಚರಣೆ ಮಾಡಿ ಬೈಕ್ ಕಳೆದುಕೊಂಡಂಥ ಮಾಲೀಕರಿಗೆ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸ್ನೇಹಿತರೆ, ತಾವು ನೋಡಿದ್ದೀರಾ, ಹಿಂದೆ ಸಾಮಾನ್ಯವಾಗಿ ಬಟ್ಟೆಪಾಡಿಗೋ ಒಂದು ಅರ್ಧ ಬೈಕ್ಗಳನ್ನು ಕಳು ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದ್ವಿ. ಆದರೆ ಈ ರೀತಿಯ ಇಷ್ಟೊಂದು ಪ್ರಮಾಣದಲ್ಲಿ ಇದು ಮಾಡಿದಂಥ ಒಂದು ಬೈಕ್ಗಳಿಗೆ ಕದ್ದಂಥ ವಿಚಾರ ಇವತ್ತು ಇತಿಹಾಸ ನಿರ್ಮಾಣ ಮಾಡೋಂಥ ಕಾಲ ಆಗಿಬಿಟ್ಟಿದೆ. ಈ ಥರ ಆದರೆ ಹೇಗೆ ದೇಶ ಉಳಿಯೋದು ಹೇಳಿ ನೋಡೋದು. ಬೈಕ್ನಲ್ಲಿ ಸಾಲ ಮಾಡಿರ್ತಾರೆ, ಸೋಲ ಮಾಡಿರ್ತಾರೆ, ಹೆಂಡತಿ ಒಡವೆ ಕುದಿಬಿರ್ತಾರೆ, ಮತ್ತು ಸಣ್ಣ ಫೈನಾನ್ಸ್ ತೊಗೊಂಡಿರ್ತಾರೆ, ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೋ, ಮಕ್ಕಳು ಶಾಲೆ ಬಿಡಲಿಕ್ಕೋ, ಇನ್ನೊಂದು ಮತ್ತೊಂದಕ್ಕೋ ಇವರೆಲ್ಲ ಮಾಡಿದಂಥ ಕೆಲಸಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಹೆಂಗೆ ಜೀವನ ಮಾಡೋದು, ಹೆಂಗೆ ಜನ ಬದುಕೋದು ಹೆಂಗೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನವನ್ನು ಬೇಯಿಸೋಂಥ ವಿಚಾರಗಳು ಅಷ್ಟು ಸುಲಭವಾದ ಮಾತಲ್ಲ. ಹಾಗಾಗಿ ಇವತ್ತು ನಿಮಗೆ ಏನು ಈ ವಿಚಾರ ನಿಮಗೆ ತೋರಿಸ್ತಾ ಇದ್ದೀವಿ, ಇದು